ನಮ್ಮ ಜೊತೆ ಮಾಜಿ ಡಿಸಿಎಂ ಆಗಿ ಶಾಸಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರಿದ್ದಾರೆ. ಸರ್, ಬಿಜೆಪಿ ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನು, ಎರಡು ಹೋರಾಟಗಳನ್ನು ರೂಪಿಸಿರ್ತಕ್ಕಂಥ ಒಂದು ವಿಧಾನಸೌಧದಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ? ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಆಡಳಿತದಲ್ಲೂ ವಿಫಲ, ಅಭಿವೃದ್ಧಿಯಲ್ಲೂ ವಿಫಲ, ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆಯನ್ನು ಮಾಡ್ತಿದ್ದಾರೆ. ಜನವಿರೋಧಿ ಆಗಿರೋಂಥ ಸೂಕ್ಷ್ಮತೆ ಇಲ್ಲದ ಈ ಕಾಂಗ್ರೆಸ್ ಸರ್ಕಾರವನ್ನು ನಾವು ಖಂಡಿಸಿ ಅವ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿ ಜನಜಾಗೃತಿಯನ್ನು ಮೂಡಿಸಿ ಇವರಿಗೆ ತಿಳುವಳಿಕೆಯನ್ನು ಕೊಟ್ಟು ಜನಪರವಾಗಿ ಎಲ್ಲ ಬೆಲೆಗಳನ್ನು ಇಳಿಸಿ, ಏರಿಕೆ ಮಾಡಿರೋದನ್ನೆಲ್ಲ ಇಳಿಸಿ ಒಳ್ಳೆ ಆಡಳಿತ ಕೊಡಿ. ಜನರು ದುಡ್ಡನ್ನು ತೊಗೊಳ್ತಾ ಇದ್ದೀರಿ. ಜನ ನಿಮಗೆ ಅಧಿಕಾರ ಕೊಟ್ಟಾರೆ, ಅಧಿಕಾರ ಕೊಟ್ಟಿರೋದನ್ನ ದುರುಪಯೋಗ ಪಡಿಸ್ಕೋಬೇಡಿ. ಜನಪರವಾಗಿ ಆಡಳಿತವನ್ನು ಕೊಡಿ. ಅವ್ರ ರಕ್ತವನ್ನು ಇರಬೇಡಿ. ಅವ್ರ ಬೇವ್ರು ಸುರಿಸಿ, ರಕ್ತ ಸುರಿಸಿ ದುಡಿದಿದಂಥ ಹಣವನ್ನು ನೀವು ಲೂಟಿ ಹೊಡಿಬೇಡಿ, ಜನ ವಿರೋಧಿ ಆಗಿರಬೇಡಿ ಅಂತ ಬಹಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಡಲಿಕ್ಕೆ ಇವತ್ತು ಅಹೋರಾತ್ರಿ ಧರಣವನ್ನು ಮಾಡುವಂಥದ್ದಾಗುತ್ತೆ. ಇದರಲ್ಲಿ ಸಮಸ್ತ ನಮ್ಮ ಕಾರ್ಯಕರ್ತರು, ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಸರ್ಕಾರಕ್ಕೆ ಸ್ಪಷ್ಟ ಸಂದೇಶ ಕೊಡ್ತಾರೆ. ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರದ ಮೇಲೆ ಬಟ್ಟು ತೋರಿಸ್ತಾರೆ. ಸರ್, ಕೇಂದ್ರ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಿದೆ. ಇವಾಗ ನೋಡಿ, ಇನ್ಫ್ಲೇಷನ್, ಹಣದುಬ್ಬರ, ರಾಷ್ಟ್ರದ ಇನ್ಫ್ಲೇಷನ್ಗಿಂತನೂ 3% 2% ಜಾಸ್ತಿ ಇದೆ. ಇದೊಂದು ಆಡಳಿತನ? ಇದೊಂದು ಪ್ರಗತಿಪರ ರಾಜ್ಯ ಕರ್ನಾಟಕ ರಾಜ್ಯ. ಪ್ರಗತಿಪರ ಅನ್ನೋದನ್ನ ಕಳಂಕ ತಂದು ಜನವಿರೋಧಿಯಾಗಿ ಕೈಗಾರಿಕೆ ವಲಯ ಆಗಲಿ, ವ್ಯವಸಾಯವಾಗಲಿ, ಸರ್ವಿಸ್ ಸೆಕ್ಟರ್ ಆಗಲಿ, ಒಟ್ಟಾರೆ ಆರ್ಥಿಕ ವ್ಯವಸ್ಥೆಯನ್ನು, ಒಂದು ಸಮಾಜವನ್ನು ನಿರ್ನಾಮವನ್ನು ಮಾಡ್ತಾ ಇರೋದೇ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ. ಬಹಳ ದಿನಗಳ ನಂತರ ಬಿಜೆಪಿಲಿ ಸ್ವಲ್ಪ ಮಟ್ಟಿಗೆ ಒಗ್ಗಟ್ಟು ಕಾಣ್ತಾ ಇದೆ. ಖಂಡಿತ ಒಗ್ಗಟ್ಟಾಗೇ ಇರ್ತೀವಿ. ಅದರಲ್ಲಿ ಜನ ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ಅಂತ ಅಲ್ಲ, ಕಾರ್ಯಕರ್ತರ ಪಕ್ಷ. ಹಾಗಾಗಿ ಕಾರ್ಯಕರ್ತರ ಪಕ್ಷ, ಕಾರ್ಯಕರ್ತನೇ ನಾಯಕ. ಇಲ್ಲಿ ಆ ನಾಯಕರ ಒಂದು ಆಡಳಿತದಲ್ಲಿ ದೇಶದಲ್ಲಿ ಅಗ್ರಮಾನ್ಯ ನಾಯಕರು ನರೇಂದ್ರ ಮೋದಿ ಇದ್ದಾರೆ. ಅವ್ರ ನಾಯಕತ್ವದಲ್ಲಿ ಎಲ್ಲರೂ ಕೆಲಸ ಮಾಡ್ತೀವಿ. ಇಷ್ಟು ಅಶ್ವಥ್ ನಾರಾಯಣ ಅವರು ಮತ್ತು ಸುದ್ದಿ ಜೊತೆ ರಾಘವೇಂದ್ರ ಪವರ್ ಟಿವಿ, ಬೆಂಗಳೂರು.